ನಮಸ್ಕಾರ ಸ್ನೇಹಿತರೆ, ನಾನು ಅಶೋಕ್ ಕುಮಾರ್ ಶೀಲವಂತ್. ಇವತ್ತಿನ ವಿಷಯ ಏನಪ್ಪ ಅಂದರೆ CSR ಬಗ್ಗೆ. CSR ಅಂದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್. ಅಂದರೆ ಏನು ಕಂಪ್ನಿಗಳು ಏನು ಉದ್ಯಮಗಳೇನಿರ್ತಾವೆ ಅವು 2 ವರ್ಷ ಅಥವಾ 3 ವರ್ಷದಿಂದ ಕಂಪ್ನಿ ಆ್ಯಕ್ಟ್ ಪ್ರಕಾರ ತಮ್ಮ ಲಾಭಾಂಶದಲ್ಲಿ 2% ಲಾಭಾಂಶ ಏನದ ಅದು CSRಕ್ಕೆ ಬಳಕೆ ಮಾಡ್ಕೊಳ್ಬೇಕಂತ ತಿಳ್ಕೊಂಡು ಕಾನೂನಿದೆ. 2012ರಲ್ಲಿ ಕಾನೂನು ಬಂದಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಏನು ಸಿಮೆಂಟ್ ಕಂಪ್ನಿಗಳಿವೆ ಅವು ಯಾವುವು CSR ಚಟುವಟಿಕೆಗಳು ಮಾಡ್ತಾಯಿಲ್ಲ. ಇತ್ತೀಚೆಗೆ ಹೆಚ್ಚಿಗೆ ಮಾಡ್ತಾಯಿದ್ದೇವೆ. ಜನರು ಜಾಗರೂಕ ಆಗ್ಯಾರ ಅಂತ ತಿಳ್ಕೊಂಡು, ಸ್ವಲ್ಪ ಮಟ್ಟಿಗೆ ಜಾಗರೂಕ ಆಗ್ಯಾರ ಅಂತ ತಿಳ್ಕೊಂಡು ಕಂಪ್ನಿ ಏನು ಮಾಡ್ತಾಯಿದೆ, ಊರನ್ನ ಕೆಲವು ಮುಖಂಡರಿಗೆ ಹಿಡ್ಕೊಂಡು, ಕಂಪ್ನಿ ಎಂಪ್ಲಾಯಿಗಳಿಗೆ ಹಿಡ್ಕೊಂಡು, ಮತ್ತು ಕೆಲವು ಗ್ರಾಮ ಪಂಚಾಯತ್ ಸದಸ್ಯಗಳು ಹಿಡ್ಕೊಂಡು ಕೆಲಸ ಮಾಡೀವಿ ಅನ್ನೋ ಥರ ಬಿಂಬಿಸೋಗೋಸ್ಕರ ಕೆಲಸ ಮಾಡ್ತಾಯಿದ್ದಾರೆ. ಇವರು CSR ಮಾಡ್ಬೇಕಂತ ಮಾಡ್ತಾಯಿಲ್ಲ. ಇವರು ಮುಂದೆ ಕಂಪ್ನಿಗೆ ಅಪೋಸ್ ಆ ಥರ ಅದು ತಣ್ಣಗೆ ಮಾಡ್ಬೇಕಂತ ತಿಳ್ಕೊಂಡು ಮಾಡ್ತಾಯಿದ್ದಾರೆ ವಿನ ಇವರು ಮನಸ್ಪೂರ್ವಕವಾಗಿ CSR ಮಾಡ್ತಾಯಿಲ್ಲ. CSRದಲ್ಲಿ ಏನಿದೆ ಅದರ ಲಾಭಾಂಶ 2% ಈ ಜನಸಾಮಾನ್ಯರಿಗೆ, ಸ್ಥಳೀಯರಿಗೆ ತಲುಪ್ತಾ ಇಲ್ಲ. ಅದು ಇತ್ತೀಚೆಗೆ ಏನಾಗ್ಯದ ಅಂದ್ರೆ ಇವಾಗ ಕೆಲಸ ಮಾಡ್ತಾಯಿದ್ದಾರೆ ಇವರು. 1980ರಲ್ಲಿ ಕಂಪ್ನಿ ರಾಜಶ್ರೀ ಸಿಮೆಂಟ್ ಕಂಪ್ನಿ ಸ್ಥಾಪನೆ ಆಗಿದೆ. ಅಲ್ಲಿಂದ ಇಲ್ಲಿವರೆಗೆ ಏನೂ ಮಾಡಿಲ್ಲ. ಕೆಲವು ಮಾತ್ರ RC4N 2010-11ರಲ್ಲಿ ಕಂಪ್ನಿ 4ನೇ ಘಟಕ ಏನು ಸ್ಥಾಪನೆ ಮಾಡತ್ತಿರು. ಅವಾಗ R ವಿಶಾಲರು DC ಅವ್ರು ಇದ್ದರು ಮತ್ತು ದಿವಂಗತ DK ರೇವರು AC ಅವ್ರು ಇದ್ದರು. ಅವರು ಇದ್ರ ಮೇಲೆ ಸ್ವಲ್ಪ ಕೆಲಸಗಳು ಮಾಡಿದ್ದಾರೆ. ಆನಂತರ ಯಾರೂ ಕೆಲಸ ಮಾಡಿಲ್ಲ. ನಾನು ಹೇಳೋಕೆ ಏನು ಇಷ್ಟಪಡ್ತೀನಪ್ಪ ಅಂದರೆ, ನಾನು 2011-12ರಿಂದ ರಾಜಶ್ರೀ ಸಿಮೆಂಟ್ ಕಂಪ್ನಿ ಕುರಿತು ಏನೇನು ಚಟುವಟಿಕೆ ಮಾಡಿದ್ದಾರೆ ಮತ್ತು ಇತ್ತೀಚೆಗೆ ಎಲ್ಲ ಕಂಪ್ನಿಗಳು, ಕಲಬುರಗಿ ಜಿಲ್ಲೆಯಲ್ಲಿರುವ ಎಲ್ಲ ಸಿಮೆಂಟ್ ಕಂಪ್ನಿಗಳು ಏನೇನು CSR ಚಟುವಟಿಕೆ ಮಾಡಿದ್ದಾರೆ ಅದರ ಬಗ್ಗೆ ಮಾಹಿತಿ ಕೊಡ್ರಿ ಅಂತ ತಿಳ್ಕೊಂಡು ನಾನು ಮಾಹಿತಿ ಹಕ್ಕನ್ನ ಅರ್ಜಿ ಹಾಕಿದ್ದೆ. ನಾನು DC ಅವರಿಗೆ ಮತ್ತು DIC ಜಿಲ್ಲಾ ಕೈಗಾರಿಕಾ ಕೇಂದ್ರ ಕಲಬುರಗಿ ಅವರಿಗೆ ಯಾವುದೂ ಕೆಲಸ ಮಾಡಿಲ್ಲ, ನಮ್ಮ ಹತ್ರ ಯಾವುದೂ ಡಾಕ್ಯುಮೆಂಟ್ ಇಲ್ಲ ಅಂತ ಕೊಟ್ಟಿದ್ದಾರೆ. ಇವರು CSR ಮಾಡಿದ್ದು ಯಾರ ಹತ್ರ ಇರಬೇಕು, ಯಾವ ಡಿಪಾರ್ಟ್ಮೆಂಟ್ ಹತ್ರ ಇರಬೇಕು, ಅಥವಾ ಡೈರೆಕ್ಟ್ ಕಂಪ್ನಿಗೆ ಕೇಳಬೇಕಂದ್ರೆ ಅವರಲ್ಲಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ ನೇಮಕ ಮಾಡ್ಕೊಂಡಿಲ್ಲ, ಇದು ನಮ್ಮ ಸಂಬಂಧ ಬೀಳಲ್ಲ ಅಂತ ಹೇಳ್ತಾರೆ ಅವರು ಕಂಪ್ನಿದವರು. ಆ್ಯಕ್ಚುಲಿ ಅವರು ಅಲ್ಲಿ ಸಾರ್ವಜನಿಕ ಅಧಿಕಾರಿ ಇರಬೇಕು ಅಲ್ಲಿ ಒಬ್ಬರು. ಯಾಕಂದರೆ ಕಂಪ್ನಿ ಅನೇಕ ಸರ್ಕಾರಿ ಸೌಲಭ್ಯಗಳು ಪಡಿತವೆ, ಎಕ್ಸಂಪ್ಷನ್ ಪಡಿತದೆ, ರಿಯಾಯಿತಿ ಪಡಿತದೆ. ಅಲ್ಲಿ ಆ್ಯಕ್ಚುಲಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಇರಬೇಕಲ್ಲಿ ಒಬ್ಬ, ಅದು ನೇಮಕ ಮಾಡ್ಕೊಳ್ಬೇಕು. ಒಂದು ವೇಳೆ DC ಅವರು ಒಂದು ವೇಳೆ ವಿಡಿಯೋ ನೋಡ್ತಾ ಇದ್ದರೆ, ಕಲಬುರಗಿ ಜಿಲ್ಲೆಯಲ್ಲಿರುವ ಎಲ್ಲ ಸಿಮೆಂಟ್ ಕಂಪ್ನಿಗಳಲ್ಲಿ ಸಾರ್ವಜನಿಕ ಅಧಿಕಾರಿ ಮತ್ತು ಮೇಲ್ಮನವಿ ಪ್ರಾಧಿಕಾರ ನಿರ್ಮಾಣ ಮಾಡಿರಿ ಅಂದ್ರೆ ಸ್ಥಾಪನೆ ಮಾಡ್ರಿ ಅಂತ ತಿಳ್ಕೊಂಡು ಅವ್ರಿಗೆ ಒಂದು ಪತ್ರ ಬರೀಬೇಕು. ಇವರು ಅನೇಕ ಕಂಪ್ನಿಗಳು ಏನು ಹಲವು ರಿಯಾಯಿತಿ ವಿನಾಯಿತಿ ಎಲ್ಲ ಏನು ಪಡಿತಾರ, ಎಕ್ಸಂಪ್ಷನ್ ಪಡಿತಾರ. ಹೀಗಾಗಿ ಅದು ಕೂಡ ಒಂದು ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅಲ್ಲಿ ನೇಮಕ ಮಾಡ್ಕೊಳ್ಬೇಕು ಮತ್ತು ಮೇಲ್ಮನವಿ ಪ್ರಾಧಿಕಾರ ಅವರೇ ಇರಬೇಕು. ಮತ್ತು ಅಲ್ಲಿ ಸ್ಥಳೀಯರು ಏನು ಎಲ್ಲ ಸಿಮೆಂಟ್ ಕಂಪ್ನಿಗಳು ಗ್ರಾಮಸ್ಥರಾರ, ಗ್ರಾಮ ಪಂಚಾಯತಿದವರಾರ, ಅವ್ರು ಮಾಹಿತಿ ಕೇಳಿದರೆ ಮಾಹಿತಿ ಕೊಡಬೇಕು. ಅವ್ರು ಯಾವುದೇ ಕಾರಣಕ್ಕೂ ಮಾಹಿತಿ ಕೊಡುವುದಿಲ್ಲ, ಮಾಹಿತಿ ಹಂಚ್ಕೊಳ್ಳೋದಿಲ್ಲ, ನಮ್ಗೆ ಸಂಬಂಧ ಇಲ್ಲ, ಇದು ಪ್ರೈವೇಟ್ ಲಿಮಿಟೆಡ್ ಅಂತ ತಿಳ್ಕೊಂಡು ಹೇಳ್ತಾರೆ. ಹೀಗಾಗಿ ಅವ್ರು ಯಾರೂ ಮಾಹಿತಿ ಕೊಡುವುದಿಲ್ಲ. ಇಲ್ಲಿ ಮೇಲ್ನೋಟಕ್ಕೆ ಇಲ್ಲಿ ಏನು ಕಂಡು ಬರ್ತದಪ್ಪ ಅಂದರೆ, ನಾನು ಕೇಳಿದ್ದೆ ಇಲ್ಲಿ CSR ಚಟುವಟಿಕೆ ಏನೇನು ಎಷ್ಟು ಅನುದಾನ ಬಂತು ಮತ್ತು ಅದರಲ್ಲಿ ಏನೇನು ಚಟುವಟಿಕೆ ಕೈಗೊಂಡ್ರಿ, ಏನೇನು ಕಾಮಗಾರಿ ಕೈಗೊಂಡ್ರಿ ಅಂತ ಕೇಳಿದ್ರು. ಜಿಲ್ಲಾಡಳಿತ ಹತ್ರನೂ ಅದರ ಮಾಹಿತಿ ಇಲ್ಲ ಮತ್ತು DIC ಹತ್ರನೂ ಇಲ್ಲ, AC ಹತ್ರ ಇಲ್ಲ, ಯಾರ ಹತ್ರ ಪಂಚಾಯತಿ ಹತ್ರ ಅಂತೂ ಮೊದಲೇ ಇಲ್ಲ, ಪಂಚಾಯತಿ ಅಂತೂ ಕೇಳೋದೇ ಇಲ್ಲ. ಆದರೆ ವರ್ಷಕ್ಕೊಮ್ಮೆ ಅಲ್ಲೊಂದು ಇಲ್ಲೊಂದು ಏನಾದ್ರು ಕೆಲಸ ಚಟುವಟಿಕೆ ಮಾಡ್ತಾ ಇರ್ತಾರೆ. ಎಷ್ಟು ಅನುದಾನ ಇದೆ, ಎಷ್ಟು ತೆಗೆದಿಟ್ಟಿದ್ದಾರೆ, ಎಷ್ಟು ಪರ್ಸೆಂಟೇಜ್ ಇದೆ,
ಏನೇನು ಕಾಮಗಾರಿ ಮಾಡಿದ್ದಾರೆ ಅದು ಯಾವುದೂ ಇಲ್ಲ. ಹೀಗಾಗಿ ಇದ್ರ ಬಗ್ಗೆ ನಾನು ಡಾಕ್ಯುಮೆಂಟ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಾನು ಇದರ ಬಗ್ಗೆ ಜಿಲ್ಲಾಧಿಕಾರಿಗಳು ಕೂಡ ನಾನು ಹಲವು ಬಾರಿ ದೂರು ಸಲ್ಲಿಸಿದ್ದೀನಿ. DICದವ್ರಿಗೂ ದೂರು ಸಲ್ಲಿಸಿದ್ದೀನಿ, ಜಿಲ್ಲಾ ಕೈಗಾರಿಕಾ ಕೇಂದ್ರವರು. ಮತ್ತು ಹಲವು ಅಧಿಕಾರಿಗಳಿಗೆ ಮತ್ತು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರಿಗೆ ಮತ್ತು ಪ್ರಿಯಾಂಕ್ ಖರ್ಗೆ ಅವರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಯವರಿಗೆ ಎಲ್ಲರಿಗೂ ಸಂಬಂಧಪಟ್ಟ ಎಲ್ಲರಿಗೆ ಮತ್ತು ಕಂದಾಯ ಮಂತ್ರಿಯವರಿಗೆ ಎಲ್ಲರಿಗೂ ನಾನು ಮತ್ತು ಪ್ರಧಾನ ಕಾರ್ಯದರ್ಶಿ ಕೈಗಾರಿಕಾ ಇಲಾಖೆ ಮತ್ತು ಕೈಗಾರಿಕಾ ಸಚಿವರು MB ಪಾಟೀಲ್ ಅವರಿಗೂ ಕೂಡ ನಾನು ಹಲವು ಬಾರಿ ದೂರು ಸಲ್ಲಿಸಿದೆ ನಾನು. ಆದರೆ ಇಲ್ಲಿವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಕಂಪ್ನಿ ಇದು ಅವ್ರದ್ದು ಕರ್ತವ್ಯ. ಇದು ಅವ್ರ ಕರ್ತವ್ಯ, ಕಂಪ್ನಿಗಳದ್ದು ಕರ್ತವ್ಯ. CSR ಏನು ಮಾಡೋದಿದೆ ಪಾರದರ್ಶಕವಾಗಿ ಕಾಮಗಾರಿ ಮಾಡೋದು ಅವ್ರ ಕೆಲಸ. ಇದು ಅವ್ರದ್ದೇನು ಲಾಭಾಂಶ ಅದ, ಲಾಭಾಂಶದಲ್ಲಿ 2% ತೆಗೆದಿಡಬೇಕು. ಇವೆಲ್ಲ ಕಾಮಗಾರಿಗಳು ಮಾಡಬೇಕು. ಶಿಕ್ಷಣ ಆಗಲಿ, ಉದ್ಯೋಗ ಆಗಲಿ, ಹೆಲ್ತ್ ಆಗಲಿ, ಪರಿಸರ ಆಗಲಿ, ಇನ್ನಿತರ ಎಲ್ಲ ಶೈಕ್ಷಣಿಕ ಆಗಲಿ, ಪ್ರವಾಸೋದ್ಯಮ ಆಗಲಿ, ಈ ರೀತಿ ಇನ್ನಿತರ ವಿವಿಧ ಇಲಾಖೆಗೆ ಸಂಬಂಧಪಟ್ಟಂತೆ ಮತ್ತು ವಿವಿಧ ಗ್ರಾಮಗಳಿಗೆ ಅವರು CSR ಚಟುವಟಿಕೆ ಕೈಗೊಳ್ಳಬೇಕು ಅವರು. ಆದರೆ ಯಾವುದೇ ಕೈಗಾರಿಕೆಗಳು ಯಾವುದೇ ಕಾಮಗಾರಿಗಳು ಕೈಗೊಂಡಿರೋದಿಲ್ಲ. ಹೀಗಾಗಿ ಇವಾಗ ಇತ್ತೀಚೆಗೆ ಮಳಖೇಡದಲ್ಲಿ ಯಾವುದೋ ಒಂದು CSR ಚಟುವಟಿಕೆ ಅಂತ ತಿಳ್ಕೊಂಡು ಕಣ್ಣಿನ ತಪಾಸಣೆ ಮಾಡಿದ್ದಾರೆ. ಮಾಡಲಿ, ಅದು ಒಳ್ಳೆಯ ಕೆಲಸ. ಆದರೆ ಗ್ರಾಮದಲ್ಲಿ ಡಂಗೂರು ಸಾರುವ ಮೂಲಕ, ಟಮ್ ಮಾಡುವ ಮೂಲಕ, ಆಟೋದಲ್ಲಿ ಮೈಕ್ ಹಚ್ಚಿ ತಿಳಿ ಹೇಳುವ ಪ್ರಕಾರ ಮತ್ತು ಎಲ್ಲ ಗ್ರಾಮಸ್ಥರಿಗೆ ಗೊತ್ತಾಗಬೇಕು. ಸುತ್ತಮುತ್ತ 10 ಹಳ್ಳಿ ತಾವು ಯಾವುದೂ ಪ್ರಚಾರ ಮಾಡಿಲ್ಲ, ಯಾವುದೂ ಇಲ್ಲ. ಬೇಕಾದ ಬೆರಳಿನಷ್ಟು ಜನರಿಗೆ ಮಾತ್ರ ಕರೆಸ್ಕೊಂಡು ಕಣ್ಣಿನ ತಪಾಸಣೆ ಮಾಡಿ ಕಳಿಸಿರ್ತಾರೆ ಇವರು. ಯಾವ ಪುರುಷಾರ್ಥಕ್ಕಾಗಿ ತಾವು ಈ ರೀತಿ ಮಾಡ್ತಾಯಿದ್ದಾರೆ. ಮತ್ತು ನೋಡಿದ್ರೆ ಇಷ್ಟಿರ್ತದೆ, ಮತ್ತು ಅದು ಆಮೇಲೆ ಬಿಲ್ ಹೆಚ್ಚಿಗೆ ಮಾಡಿರ್ತಾರೆ ಇವರು. CSR ಚಟುವಟಿಕೆ ಅಂತ 5 ಲಕ್ಷ, 10 ಲಕ್ಷ, 20 ಲಕ್ಷ ಅಂತ ತೋರಿಸ್ತಿರ್ತಾರೆ ಇವರು. ಹೀಗಾಗಿ ಗ್ರಾಮದಲ್ಲಿ ಯಾರಿಗೂ ಅದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ಒಂದು 15 ದಿನ ಮುಂಚೆ, ತಿಂಗಳು ಮುಂಚೆ ಪ್ರಚಾರ ಮಾಡಬೇಕು, ಕರಪತ್ರಗಳು ಹಂಚಬೇಕು, ಟಮ್ ಮಾಡಬೇಕು. ಬರೋದು ಒಂದು ದಿನ ಕಣ್ಣು ಚೆಕ್ ಮಾಡೋದು, ಯಾರಿಗೆ ಬೇಕಾದ್ರೆ ಬೆರಳಿನಷ್ಟು ಜನರಿಗೆ ಕರೆಸೋದು, ಮಾಡೋದು, ಹೋಗೋದು, ಈ ರೀತಿ ಮಾಡಿ. ಈ ರೀತಿ ಯಾಕೆ ಆಗ್ಲತ್ತಪ್ಪ ಅಂದರೆ, ಇದು ಒಂದೇ ಕಂಪ್ನಿ ಅಂತಲ್ಲ, ಎಲ್ಲ ಕಂಪ್ನಿಗಳು ಇದೇ ಥರ ಮಾಡ್ತಾಯಿದ್ದಾರೆ. ಅಡದುಡಿ ಮಾಡ್ತಾಯಿದ್ದಾರೆ ಇವರು. ಯಾಕಪ್ಪ ಅಂದರೆ ಕಲಬುರಗಿ ಜನರು ಜಾಗೃತರಾಗ್ಯಾರ. ಈಗ ಪ್ರತಿಯೊಂದು ಕೇಳ್ತಾ ಇದ್ದಾರೆ ಅವರು, ಈ ಹಣ ಎಲ್ಲಿ ಹೋಗ್ತಾ ಇದೆ ಅಂತ ತಿಳ್ಕೊಂಡು. ಹೀಗಾಗಿ ಅವ್ರು ಏನು ಮಾಡ್ತಿದ್ದಾರೆ, ಸ್ವಲ್ಪ ಆದರೂ ಕೆಲಸ ಮಾಡೋಣ, ಸ್ವಲ್ಪ ಆದರೂ ತೋರಿಸೋಣ. ಅಡದುಡಿಯಲ್ಲಿ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ದಾರಿ ಇಲ್ಲ. ಇನ್ನೋರಿಗೆ ಮಾಡಿಲ್ಲ. 45 ವರ್ಷದಿಂದ ಯಾವ ರೀತಿ ಮಾಡಿಲ್ಲ. ಅವ್ರು ಬರೀ ಗೋಲಿ, ಪ್ಯಾರಾಸಿಟಮಲ್ ಗೋಲಿ ಮತ್ತು ಇಷ್ಟೇ ಹಂಚಿದ್ದಾರೆ ಇವರು. ಯಾವುದೂ ಉರಿ ಜ್ವರ, ಚಳಿ ಜ್ವರ ಇಷ್ಟಕ್ಕೆ ಮಾತ್ರ ಅವ್ರು ಬಂದು ಪ್ಯಾರಾಸಿಟಮಲ್ ಗೋಲಿ ಕೊಟ್ಟು ಹೋಗಿದ್ದಾರೆ ಅವರು. ಈಗೀಗ ಹೆಚ್ಚಿಗೆ ಮಾಡ್ತಾಯಿದ್ದಾರೆ ಅವರು. ಯಾಕಂದರೆ ಜಾಗೃತ ಆಗ್ಯಾರ ಅಂತ ತಿಳ್ಕೊಂಡು, ಕೇಳ್ತಾರೆ ಅಂತ ತಿಳ್ಕೊಂಡು ಕೆಲವು ಕಾಮಗಾರಿಗಳು ಕೈಗೊಳ್ತಾ ಇದ್ದಾರೆ. ಅದು ತಾವು ಬೇಕಾದಂಥ ಜನರಿಗೆ ಕಾಂಟ್ಯಾಕ್ಟಾಗಿ ಕೊಡ್ತಾರೆ. ತಮ್ಗೆ ಬೇಕಾದಂಥ ಗ್ರಾಮಸ್ಥರಿಗೆ ಅವರು ಕಂಪ್ನಿ ಪರವಾಗೇ ಇರ್ತಾರೆ, ಅಂಥವ್ರಿಗೆ ಹಿಡ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ ಅವರು. ಈ ರೀತಿ ಯಾವಾಗಲೂ ಕಂಪ್ನಿ ಪಾರದರ್ಶಕವಾಗಿ ಕೆಲಸ ಮಾಡಬೇಕು. ಸರ್ಕಾರ ಕೂಡ ಇದ್ರ ಮೇಲೆ ಪಾರದರ್ಶಕತೆ ಇರಬೇಕು. ಇದ್ರ ಬಗ್ಗೆ ತನಿಖೆ ಮಾಡಬೇಕು. 2% ಅಂತ ಹೇಳಿ ಎಷ್ಟು ಆಗ್ತದ, 2 ವರ್ಷ ಅಥವಾ 3 ವರ್ಷದಲ್ಲಿ ಏನಾದರೂ ಲಾಭಾಂಶ ಇದೆ ಕಂಪ್ನಿ ಆ್ಯಕ್ಟ್ ಪ್ರಕಾರ, ಅದ್ರ ತೆಗೆದ್ರೆ ಎಷ್ಟು ಆಗ್ತದ. ಒಂದು ಕಂಪ್ನಿ ಏನಿಲ್ಲ ಅಂದ್ರೂ 1000 ಕೋಟಿ ಗಳಿಸ್ತದ ಒಂದು ವರ್ಷಕ್ಕೆ. 1000 ಕೋಟಿ 2 ವರ್ಷ ಆದರೆ 2000 ಕೋಟಿ, 2000 ಕೋಟಿ ಗಳಿಸ್ತದೆ. 2000 ಕೋಟಿ ಅಂದರೆ 2 ವರ್ಷದಿಂದ ಅದರದಲ್ಲ 2% ಲಾಭ ಅಂದರೆ 40 ಕೋಟಿ ಆಗ್ತದೆ. ಅಂದರೆ 2 ವರ್ಷ ಅಥವಾ 3 ವರ್ಷದಲ್ಲಿ 40 ಕೋಟಿ. ಸ್ನೇಹಿತರೆ, 40 ಕೋಟಿ ಖರ್ಚು ಮಾಡಬೇಕು ಅದು ಕಂಪ್ನಿಗಳು. ಒಂದು ಕಂಪ್ನಿ, ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿ ಆಗಲಿ, ಶ್ರೀ ಸಿಮೆಂಟ್ ಕಂಪ್ನಿ ಆಗಲಿ, ಚೆಟ್ಟಿನಾಡು ಕಂಪ್ನಿ ಆಗಲಿ, ಸಾಗರ್ ಸಿಮೆಂಟ್ ಕಂಪ್ನಿ ಆಗಲಿ, ಓರೆಂಟ್ ಕಂಪ್ನಿ ಆಗಲಿ, ವಾಸವತ ಸಿಮೆಂಟ್ ಕಂಪ್ನಿ, ವಾಡಿ, ಎಬೆಲ್, ಯಾವುದೇ ಒಂದು ಸಿಮೆಂಟ್ ಕಂಪ್ನಿಗಳು ಆದರೂ
40 ಕೋಟಿ ಖರ್ಚು ಮಾಡ್ಬೇಕು ಸುತ್ತಮುತ್ತ 10 ಹಳ್ಳಿಗೆ ಅಥವಾ ಇನ್ನೂ ಹೆಚ್ಚಿಗೆ. ಅದು ಸುತ್ತಮುತ್ತ ಮತ್ತು ಯಾವ್ಯಾವ ವ್ಯಾಪ್ತಿಯಲ್ಲಿ ದತ್ತು ತೊಗೊಂಡಿರ್ತವೆ ಗ್ರಾಮಗಳು ಅಲ್ಲಿ CSR ಚಟುವಟಿಕೆ ಕೈಗೊಳ್ಳಬೇಕು. ಆದರೆ ಯಾವುದೂ CSR ಚಟುವಟಿಕೆ ಕೈಗೊಂಡಿಲ್ಲ. ಹೀಗಾಗಿ ಸ್ನೇಹಿತರೆ, ಕಂಪ್ನಿ ಯಾಕೆ ಹೊಡಿಬೇಕಂದ್ರೆ ಇದೊಂದು ಕಾರಣ. ಈ ಕಂಪ್ನಿಗಳು ಏನು ಮಾಡಿದ್ದಾವೆ, ಎಲ್ಲರಿಗೆ ಈ ಹಣ ಎಲ್ಲಿಗೆ ಹೋಗ್ತಾಯಿದೆ? 2012ರಲ್ಲಿ ಕಾನೂನಾಗಿದೆ CSR ಚಟುವಟಿಕೆ ಕೈಗೊಳ್ಳಬೇಕಂತ ತಿಳ್ಕೊಂಡು. ವರ್ಷಕ್ಕೆ ಒಂದು ಉದಾಹರಣೆಗೆ ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿದೆ 40 ಕೋಟಿಯಿಂದ 60 ಕೋಟಿ CSR ಚಟುವಟಿಕೆ ಕೈಗೊಳ್ಳಬೇಕು. ಈ 60 ಕೋಟಿ ಎಲ್ಲಿಗೆ ಹೋಗ್ತಾಯಿದೆ? ಯಾರಿಗೆ ತಲುಪ್ತಾ ಇದೆ? ಅವ್ರು ಏನು ಮಾಡ್ತಾಯಿದ್ದಾರೆ? ಈ ಭಾಗದಲ್ಲಿ ಅಂತೂ ಯಾವುದೋ ಹಳ್ಳಿ ಉದ್ಧಾರ ಮಾಡಿಲ್ಲ, ಯಾವುದೇ ಒಂದು ಹಳ್ಳಿ ಸಮಗ್ರವಾಗಿ ಅಭಿವೃದ್ಧಿ ಮಾಡಿಲ್ಲ, ಯಾವುದೇ ಒಂದು ಗಾರ್ಡನ್ ಮಾಡಲಿಲ್ಲ, ಯಾವುದೇ ಒಂದು ಸ್ಕೂಲ್ ತೆಗಿಲಿಲ್ಲ, ಯಾವುದೇ ಒಂದು ಗಿಡಗಳು ನೆಡಲಿಲ್ಲ. ಈ ರೀತಿ ಇವು 40ರಿಂದ 60 ಕೋಟಿ ಇದು ಮಳೆಕೇಡು ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿ ಒಂದರದೇ 60 ಕೋಟಿ ಅಂದರೆ ಬೇರೆ ಬೇರೆ ಶ್ರೀ ಸಿಮೆಂಟ್ ಕಂಪ್ನಿದ 60 ಕೋಟಿ ಎಲ್ಲಿಗೆ ಹೋಗ್ತಾಯಿದೆ? ವಾಸವತ ಸಿಮೆಂಟ್ ಕಂಪ್ನಿದ 60 ಕೋಟಿ ಎಲ್ಲಿಗೆ ಹೋಗ್ತಾಯಿದೆ? ಚೆಟ್ಟಿನಾಡು ಸಿಮೆಂಟ್ ಕಂಪ್ನಿದ 60 ಕೋಟಿ ಎಲ್ಲಿಗೆ ಹೋಗ್ತಾಯಿದೆ? ಸಾಗರ್ ಸಿಮೆಂಟ್ ಕಂಪ್ನಿದು ಎಲ್ಲಿಗೆ ಹೋಗ್ತಾಯಿದೆ? ಅದರದ್ದು 60 ಕೋಟಿ. ಓರಿಯಂಟ್ ಕಂಪ್ನಿದು 60 ಕೋಟಿ ಎಲ್ಲಿಗೆ ಹೋಗ್ತಾಯಿದೆ? ವಾಡಿದು 60 ಕೋಟಿ ಯಾವ ಕಡೆ ಹೋಗ್ತಾಯಿದೆ? ಮತ್ತು ಇಲ್ಲಿ ಕಮರಡಿ ಸುಲಹಳ್ಳಿ ಹತ್ರ ಒಂದು ಕಂಪ್ನಿ ಇದೆ, ಆ ಕಂಪ್ನಿದು CSR ಫಂಡ್ ಎಲ್ಲಿ ಹೋಗ್ತಾಯಿದೆ? ಯಾವ ಅಧಿಕಾರಿ ಜೇಬು ಸೇರ್ತಾಯಿದೆ? ಯಾವ ಸಚಿವರುಗಳ ಜೇಬು ಸೇರ್ತಾಯಿದೆ? ಯಾವ ಮಂತ್ರಿಗಳದ್ದು ಜೇಬು ಸೇರ್ತಾಯಿದೆ? ಎಲ್ಲಿ ಕಾಮಗಾರಿ ಮಾಡ್ತಾಯಿದ್ದಾರೆ? ಕಣ್ಣಿಗಂತೂ ಯಾವುದು ಕಾಮಗಾರಿಗಳು ಕಾಣ್ತಾ ಇಲ್ಲ. ಏನಾದರೂ ಮಾಡಿದ್ರೆ ಅಲ್ಲಿ ಒಂದು 8 ಗಿಡಗಳು ಹಚ್ಚಿದಂಗೆ ಮಾಡ್ತಾರೆ, ಆಟ ಆಡಿಸ್ದಂಗೆ ಮಾಡ್ತಾರೆ, ಕ್ರಿಕೆಟ್ ಟೂರ್ನಿಮೆಂಟ್ ಅಂತ. ಎಲ್ಲಿ ಹೋಗ್ತಾಯಿದೆ ಈ ಎಲ್ಲ ದುಡ್ಡು? ಎಲ್ಲಿ ಹೋಗ್ತಾಯಿದೆ? ಇದರ ಬಗ್ಗೆ ಎಲ್ಲ ಪೂರ್ತಿ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು. ಶೀಘ್ರದಲ್ಲಿ ಸಮಗ್ರವಾಗಿ ತಮ್ಮ ಹತ್ರ ಅದರ ಚರ್ಚೆ ಮಾಡ್ತೀನಿ, ಆ ವಿಷಯ ತಮಗೆ ತಿಳಿಸ್ತೀನಿ. ಇದು ಯಾಕೆ ಸುಮ್ಮನೆ ಒಂದು ಓರಲಾಗಿ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದರೆ, ಈಗ 2-3 ದಿನದಲ್ಲಿ ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿಯ CSR ಅಂತ ತಿಳ್ಕೊಂಡು ಭಾಳ ಆ್ಯಕ್ಟಿವ್ ಆಗಿದೆ. 40ರಿಂದ 60 ಕೋಟಿ ಖರ್ಚು ಆಗುತ್ತೆ. ಇಲ್ಲಿ ಏನು ಬರೀ ಕೇವಲ ಕಣ್ಣೆರಸೋ ತಂತ್ರ ಮಾಡ್ತಾಯಿದೆ. ಇಲ್ಲೆಲ್ಲ ಸ್ವಲ್ಪ ಚಿಕ್ಕ ಪುಟ್ಟ ಆ ಫೆಸ್ಟಿವಲು ಈ ಫೆಸ್ಟಿವಲು ಅವ್ರ ಜಯಂತಿ ಇವ್ರ ಜಯಂತಿ ಅಂತ ಹೇಳಿ ಮಾಡಿ ಇವ್ರದ್ದೆಲ್ಲ ಲೆಕ್ಕಪತ್ರ ಎಲ್ಲಿ ಅದು ಕಣ್ಣೆದರು ಪಾರದರ್ಶಕವಾಗಿ ಅದು ಗ್ರಾಮ ಪಂಚಾಯತಿಯಲ್ಲಿ ಸಬ್ಮಿಟ್ ಮಾಡ್ಬೇಕದು ಎಲ್ಲರಿಗೆ ಗೊತ್ತಾಗಂಗೆ. RTIನಲ್ಲಿ ಕೇಳಿದ್ರೆ ಸಿಗಂಗೆ ಆಗಬೇಕು, DC ಅವ್ರ ಬೆಲೆ ಹಾಕಿದ್ರೆ ಸಿಗಂಗೆ ಆಗಬೇಕು, DIC ಹತ್ರ ಕೇಳಿದ್ರೆ ಜಂಟಿ ನಿರ್ದೇಶಕರು ಅವ್ರ ಹತ್ರ ಸಿಗಬೇಕು, AC ಹತ್ರ ಸಿಗಬೇಕು. ಇವು ಪಾರದರ್ಶಕತೆ ಇಲ್ಲ. ಇವೆಲ್ಲ ದುಡ್ಡು ಯಾವ ಕಡೆ ಹೋಗ್ತದೆ ಗೊತ್ತಿಲ್ಲ, ಯಾರ ಜೇಬು ಸೇರ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಇದರ ಬಗ್ಗೆ ಜಿಲ್ಲಾಧಿಕಾರಿಗಳು ಫೌಜಿಯಾ ತರ್ನುಮರು ಮತ್ತು ZP COರಾದಂಥ ಭನ್ವರ್ ಸಿಂಗ್ ಮೀನರವರು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ RDP ಮಿನಿಸ್ಟರ್ ಆದಂಥ ಪ್ರಿಯಾಂಕ್ ಖರ್ಗೆರವರು ಅವರು ಮತ್ತು ಇಲ್ಲಿನ ಶಾಸಕರು ಮತ್ತು ಸಚಿವರಾದಂಥ ಸೇಡಂ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಇದರ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು. ಇವೆಲ್ಲ ದುಡ್ಡು ಎಲ್ಲಿ ಹೋಗ್ತಾಯಿವೆ ಅದ್ರ ಬಗ್ಗೆ ತನಿಖೆ ಆಗಬೇಕು. ಕಲಬುರಗಿ ಡಿಸ್ಟ್ರಿಕ್ಟಲ್ಲಿ ಇರುವ ಎಲ್ಲ ಸಿಮೆಂಟ್ ಕಂಪ್ನಿಗಳದು, ಬರೀ ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿ ಒಂದೇ ಅಂತಲ್ಲ. 45 ವರ್ಷ ಆದ ನಂತರ ಕೇವಲ ಒಂದು CC ರಸ್ತೆ ಮಾಡ್ತಾಯಿದ್ದಾರೆ ಇದು ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿದವರು. ಅದು 15ರಿಂದ 20 ಕೋಟಿವರೆಗೆ ಇರ್ಬೋದು. ಅದು ಮುಂಚೆ 2010-11ರಲ್ಲಿ 30 ಲಕ್ಷ ಅಂತ ಒಂದೊಂದು ಗ್ರಾಮಕ್ಕೆ 30 ಲಕ್ಷ ಅಂತ ಇಟ್ಟಿದ್ದಿರೋದು. ಅವಾಗ ಮಾಡಿದ ಕೆಲಸ ಮತ್ತು ಇನ್ನೊರಿಗೆ ಮಾಡಿರೋದಿಲ್ಲ ಅವರು. ಬರೀ ಏನಿಲ್ಲ ಗೋಲಿ ಪ್ಯಾರಾಸೆಟಮಲ್ ಗೋಲಿಗಳು ಹಂಚಿದ್ದಾರೆ ಇವರು ಹಳ್ಳಿಗೆ ಹೋಗಿ. ಅದು ಮೈಕಡ್ಮು ಬಂದಿಲ್ಲ, ಇವಾಗ ಬರ್ತಾಯಿದ್ದಾರೆ ಅವರು. ಎಲ್ಲೋ ಹೋಗ್ತಾಯಿದ್ರು, ಕೇಳಿದೆ ನಾನು ಅವಾಗ. ಗೋಲಿ ಹಂಚ್ಲಿಕ್ಕೆ ಬರ್ತಾರಂತ, ಬರೀ ಗೋಲಿ ಹಂಚ್ತಾರೆ ಇವರು, ಪ್ಯಾರಾಸೆಟಮಲ್ ಗೋಲಿ ಮಾತ್ರ ಹಂಚ್ತಾರೆ. ಮತ್ತು ಯಾವುದಾದ್ರೂ ವರ್ಷನ ಒಂದು ಸರ್ತಿ ಯಾವುದಾದ್ರು ಜಯಂತಿ ಆಗಲಿ ಅಥವಾ ಸ್ವಚ್ಛತೆ ಅಭಿಯಾನ ಅಂತ ತಿಳ್ಕೊಂಡು ಬಂದು ಗ್ಲೌಸ್ ಹಾಕಿ ಇದು ಮಾಡ್ಕೊಂಡು ಕಸ ಹೊಡೆದಂಗೆ ಮಾಡಿ ಅದ್ರ ಮೇಲೆ ಬಿಲ್ ಎತ್ಕೊಂಡು CSR ಅಂತ ಹೇಳ್ಬಿಡ್ತಾರೆ ಇವರು. ಭಾಳಷ್ಟು ಇವೆ ಅದ್ರ ಬಗ್ಗೆ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಅವ್ರು ಹೆಚ್ಚಿಗೆ ಆಗಿದೆ CSRದು ಏನದ
CSR ಏನೋ ಪ್ರೋಗ್ರಾಮ್ ನಡೆಸ್ತಾ ಇದ್ದಾರೆ ಅವರು. ಅದು ಇತ್ತೀಚೆಗೆ ಮೊನ್ನೆ ವಿಡಿಯೋ ನೋಡಿದೆ ನಾನು. ಅದು ಏನೋ ಪ್ರೋಗ್ರಾಮ್ ಹಾಕ್ಕೊಂಡಿದ್ದಾರೆ ಅವರು, ನೇತ್ರದ ಅಂತ ತಿಳ್ಕೊಂಡು, ಉಚಿತ ನೇತ್ರ ಶಿಬಿರ ಅಂತ ತಿಳ್ಕೊಂಡು. ಮಾಡಲಿ ಅದು ಮುಂಚೆ ಇದು ಮಾಡಬೇಕಾಗಿತ್ತು. ಯಾರ್ಯಾರಿಗೆ ಏನೇನು ಪ್ರಾಬ್ಲಮ್ ಇದೆ ಏನೇನಿಲ್ಲ ಸರಿಯಾಗಿ ನುರಿತ ಡಾಕ್ಟರ್ ಕೈಲಿ ತಪಾಸಣೆ ನಡೆಸಿ ಅವರಿಗೆ ಸರಿಯಾಗಿ ಆರೋಗ್ಯ ಕಾಪಾಡಬೇಕು. ಆದರೆ ಈಗ ಮಾತ್ರ ಕಂಪ್ನಿ ಯಾವಾಗ ಒಡೆದು ಹಾಕಬೇಕಂತ ಬಂದದ, ಯಾವಾಗ ಇದು ಎಲ್ಲ ಜನರು ಜಾಗೃತ ಆಗ್ಯಾರ. ಈ ಇತ್ತೀಚೆಗೆ 2-3 ತಿಂಗಳಂತ ಎಲ್ಲ ಕಂಪ್ನಿಗಳು ಪೇಪರ್ ಸ್ಟೇಟ್ಮೆಂಟ್ ನೋಡ್ತಾಯಿದ್ದೀನಿ, ಆ ಪೇಪರ್ನಲ್ಲಿ ಬಿಡ್ತಾಯಿದ್ದಾರೆ CSR ಚಟುವಟಿಕೆ ಅಂತ. ಇದು ಕೇವಲ 40-60 ಕೋಟಿ ಖರ್ಚು ಮಾಡಬೇಕು ತಾವು ಇಷ್ಟಕ್ಕೆ ಇದು ಮಾಡ್ತಾಯಿದ್ದೀರಿ. ಆ ಹಣ ಎಲ್ಲಿ ಹಾಕ್ತಾಯಿದ್ದೀರಿ, ಎಲ್ಲಿ ಹೋಗ್ತಾ ಇದೆ, ಯಾರಿಗೆ ಕೊಡ್ತಾಯಿದ್ದೀರಿ, ಏನು ಕೊಡ್ತಾ ಇಲ್ಲ, ಏನು ಇಟ್ಕೊಂಡು ಕುಂತೀರಿ, ಏನೇನು ಮಾಡ್ತಾಯಿದ್ದೀರಿ, ಅದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಆಗಬೇಕು. ನಾನು ಹಲವು ಬಾರಿ ದೂರನ್ನು ಸಲ್ಲಿಸಿದೆ ನಾನು. ಆದರೆ ಇವಾಗ ದಾಖಲೆಗಳು ಸಹಿತ ನಾನು ದೂರು ಸಲ್ಲಿಸ್ತೀನಿ ಮಾನ್ಯ ಜಿಲ್ಲಾಧಿಕಾರಿಗಳು ಫೌಜಿ ತರನ್ನುಮ್ ಮತ್ತು ZP CO ಬನ್ನವರ್ ಸಿಂಗ್ ಮೀನರ್ ಅವರಿಗೆ ಮತ್ತು ಸಂಬಂಧಪಟ್ಟ ಸಚಿವರುಗಳಿಗೆ ಮತ್ತು ಇಲಾಖೆಯ ಅಧಿಕಾರಿಗೆ. ಇದು ಸಮಗ್ರ ತನಿಖೆ ಆಗಬೇಕಿದು. ದೊಡ್ಡ ಪ್ರಮಾಣದ ಹಗರಣ ಇದೆ ಇದು. 40-60 ಕೋಟಿ, ಒಂದೊಂದು ಕಂಪ್ನಿ 40-60 ಕೋಟಿ. ಆ ಹಣ ಎಲ್ಲಿ ಹೋಗ್ತಾ ಇದೆ, ಅದು ಅಲ್ಲಿ ಗ್ರಾಮಸ್ಥರಿಗೆ, ಅಲ್ಲಿ ಪಂಚಾಯತಿ ಸಿಬ್ಬಂದಿಗಳಿಗೆ, ಗ್ರಾಮ ಪಂಚಾಯತ್ ಸದಸ್ಯರಿಗೆ ಇದು ಮಾಹಿತಿ ಸಿಗಬೇಕು. ಮತ್ತು ಏನು ಸಾಮಾಜಿಕ ಕಾರ್ಯಕರ್ತರಿಗೆ ಇದ್ರ ಬಗ್ಗೆ ಮಾಹಿತಿ ಸಿಗಬೇಕು, RTI ಕಾರ್ಯಕರ್ತರಿಗೆ ಇದ್ರ ಬಗ್ಗೆ ಮಾಹಿತಿ ಸಿಗಬೇಕು. RTI ಹಾಕ್ಕೊಂಡು ಯಾವುದೂ ಉತ್ತರ ಕೊಡ್ತಾ ಇಲ್ಲ. DC ಅವರಿಗೆ ಮಾಹಿತಿ ಕೇಳಿದ್ರೆ DC ಅವ್ರ ಹತ್ರ ಇಲ್ಲ. ಜಂಟಿ ನಿರ್ದೇಶಕರು ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು ಅವ್ರಿಗೆ ಕೊಟ್ಟರು, ಅವ್ರು ಕೊಡ್ತಾ ಇಲ್ಲ, ಅವ್ರ ಹತ್ರ ಇಲ್ಲ. ಮತ್ತು CSRದು ಯಾರ ಹತ್ರ ಇದೆ, ಅದು ಯಾವುದೂ ಅವರು ಏನು ಪಂಚಾಯತಿ ಪರವಾನಗಿ ತೊಗೊಂಡು ಕೆಲಸ ಮಾಡ್ತಾ ಇಲ್ಲ, ತಮ್ಮ ಮನಸ್ಸಿಗೆ ಬಂದೇ ಕೆಲಸ ಮಾಡ್ತಾಯಿದ್ದಾರೆ. ಅವ್ರು ಮಾಡಂಗಿತ್ತಂದ್ರೆ ಮತ್ತು ಈ ಸರ್ಕಾರ ಪಂಚಾಯತಿಗಳು ಎದಕ್ಕೆ ಬೇಕು ನಮಗೂ? ಅವರೇ ಮಾಡಲಿ, ಎಲ್ಲ ಪಂಚಾಯತ್ ಬಜೆಟನ್ನು ಅವರಿಗೆ ಕೊಟ್ಬಿಡಮ್ಮ, ಅವರೇ ಮಾಡಿಬಿಡ್ಲಿ, ಇಲ್ಲ ಮಾಡಲಾರ್ದೆ ಹಾಗೆ ಕುಂತು ಬಿಡ್ಲಕ್ಕೆ ಅವರು. ಹೀಗಾಗಿ ಇದ್ರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು. ಇದ್ರ ಅಮೌಂಟ್ ಎಲ್ಲಿ ಹೋಗ್ತಾಯಿದೆ ಅದು ಬೇಕಾಗಿದೆ ಮೊದಲು. 40-60 ಕೋಟಿ CSR ಅಮೌಂಟ್ ಎಲ್ಲಿ ಹೋಗ್ತಾಯಿದೆ, ಅದಕ್ಕಾಗಿ ಅದು ಸಂಬಂಧಪಟ್ಟವರು ತನಿಖೆ ನಡೆಸಬೇಕು. ಅದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇವಾಗ 8-15 ದಿನ 20 ದಿನದಲ್ಲಿ ಅದ್ರ ಬಗ್ಗೆ ಭಾಳ ಎಲ್ಲ ಕಂಪ್ನಿಗಳು CSR ಅಂತ ತಿಳ್ಕೊಂಡು ಕಣ್ಣೊರೆಸುವ ತಂತ್ರ ಮಾಡ್ತಾಯಿದ್ದಾರೆ. ನಮ್ಮ ಕಂಪ್ನಿ ಗಂಟು ಬೀಳಬಾರ್ದಂತ ಅವೆಲ್ಲ ಕಂಪ್ನಿಗಳು ಇಲ್ಲೀಗಲ್ ಅವ. ಕಲಬುರಗಿ ಜಿಲ್ಲೆಯಲ್ಲಿರುವ ಎಲ್ಲ ಸಿಮೆಂಟ್ ಕಂಪ್ನಿಗಳು ಇಲ್ಲೀಗಲ್ ಇವೆ, ಅವೆಲ್ಲ ಒಡೆದು ಹಾಕಬೇಕು. ಹೀಗಾಗಿ ಅದು ಜನರಿಗೆ ಕಟ್ಕೋಬೇಕು, ಜನರಿಗೆ ಸಮೀಪ ಮಾಡಬೇಕು ಅಂಥೇಳಿ ಇವೆಲ್ಲ ಆಟ ಆಡ್ತಾಯಿದ್ದಾರೆ ಅವರು. ಅದು ಯಾವುದೇ ಆಟಕ್ಕೆ ತಾವು ಇವಾಗ ಯಾವುದು CSR ಚಟುವಟಿಕೆ ನಡೆಯೋದಿಲ್ಲ. ತಾವು ರಸ್ತೆಗೆ ಬಂಗಾರ ಪ್ಲೇಟ್ ಹಾಸಿದ್ರು ಕೂಡ ನಾವು ಯಾವುದಕ್ಕೂ ಬಗ್ಗಲ್ಲ, ಜಗ್ಗಲ್ಲ. ಅದು ಎಷ್ಟಾಯಿತು ಅಲ್ಲಿಂದ 2002 ಇಲ್ಲಿವರೆಗೆ 60-60 ಕೋಟಿ, 40-60 ಕೋಟಿ ಎಷ್ಟಾಗ್ತದೆ ಅಷ್ಟು ಅಮೌಂಟ್ ಆ ಪಂಚಾಯತಿಗೆ ಸಂದೇಹ ಆಗಬೇಕು, ಆ ಪುರಸಭೆಗಳಿಗೆ ಸಂದೇಹ ಆಗಬೇಕು. ಇದ್ರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು. ಇಷ್ಟೇ ಇವತ್ತಿನ ವಿಷಯ. ಜೈ ಭೀಮ್, ನಮೋ ಬುದ್ಧಾಯ.